ಸೊ ನಾನು ಹೇಳ್ತಾ ಇದ್ದೆ ಮೆಂಟಲ್ ಹೆಲ್ತ್ ಹ್ಯಾಸ್ ಬಿಕಮ್ ರಿಯಲಿ ಎ ಗ್ರೇಟ್ ಚಾಲೆಂಜ್ ಫಾರ್ ಟುಡೇಸ್ ಜನ್ರೇಷನ್ ಅಂತ. ಯಾಕೆ ಎಸ್ಪೆಷಲಿ ಆಫ್ಟರ್ ಪ್ಯಾಂಡಮಿಕ್. ಈಗ ಮೆಂಟಲ್ ಹೆಲ್ತ್ ತೊಗೊಂಡಾಗ ಏನೇನು ಬರ್ಬೋದು, ಡಿಪ್ರೆಷನ್ನು ಆ್ಯಂಡ್ ವೇರಿಯಸ್ ಲೆವೆಲ್ಸ್ ಆಫ್ ಡಿಪ್ರೆಷನ್ ಇರುತ್ತೆ. ಆಮೇಲೆ ಸಿಜೋಫ್ರೀನಿಯಾ, ಪ್ಯಾರಾನಾಯ್ಡ್ ಸಿಜೋಫ್ರೀನಿಯಾ, ಸೊ ಮೆನಿ ಕಂಡೀಷನ್ಸ್ ಆರ್ ದೇರ್ ಇನ್ ದಿಸ್. ಸೊ ಈಗ ಡಿಪ್ರೆಷನ್ನು ಹೇಗೆ ಟ್ರೀಟ್ ಮಾಡ್ಬೋದು, ಇಲ್ಲಿ ಶ್ರೀವಿದ್ಯಾಲಿ ಬಂದ ತಕ್ಷಣ ಡಾಕ್ಟ್ರ್ ಜೊತೆ ಮಾತಾಡ್ತಾನೆ ಅರ್ಧ ಕಾಯಿಲೆ ವಾಸಿ ಆಗಿಬಿಡುತ್ತೆ. ಯಾಕಂದರೆ ಇಲ್ಲಿ ಎಲ್ಲ ಡಾಕ್ಟರ್ಸು, ಕನ್ಸಲ್ಟೆಂಟ್ಸು ಫಸ್ಟು ಪ್ರಿಫರೆನ್ಸ್ ಕೊಡೋದು ಪೇಷಂಟ್ ಜೊತೆ ಕೇಳಿಸ್ಕೊಳ್ಳೋದು, ಚೆನ್ನಾಗಿ ಕೇಳಿಸ್ಕೊತಾರೆ. ಅದು ಒಂದು ಲವ್ವಿಂದ, ಕೇರಿಂದ, ದಟ್ ಈಸ್ ವೆರಿ ಇಂಪಾರ್ಟೆಂಟು. ಆನಂತರ ಏನಾಗುತ್ತೆ, ವಿ ಹ್ಯಾವ್ ಮಸಾಜಸ್. ಇಟ್ ಇಂಪ್ರೂವ್ಸ್ ಲಿಂಫ್ಯಾಟಿಕ್ ಸರ್ಕ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಷನ್. ಸೊ ಬಾಡಿಲಿರುವಂಥ ಟಾಕ್ಸಿಸಿಟಿ ಎಲ್ಲ ಈಚೆ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಟೀಮ್ ಬಾತು, ಆಮೇಲೆ ಇಮ್ಮರ್ಷನ್ ಬಾತು. ಸೊ ಇದೆಲ್ಲ ಏನು ಮಾಡುತ್ತೆ, ನಮಗೆ ರಿಲ್ಯಾಕ್ಸ್ ಮಾಡುತ್ತೆ, ಬಾಡಿನ ಡಿಟಾಕ್ಸಿಫೈ ಮಾಡುತ್ತೆ. ಇದನ್ನು ತಗೊಂಡು ಒಂದು 10 ದಿವಸ ಅಥವಾ 15 ದಿವಸ ತಗೊಂಡಾಗ ಇಟ್ ಗಿವ್ಸ್ ಗ್ರೇಟ್ ರಿಲೀಫ್. ಸೊ ತುಂಬ ಜನ ನಾನು ಟ್ರೀಟ್ ಮಾಡಿದ್ದೀನಿ, ಡಿಪ್ರೆಷನಿಂದ ಹೊರಗಡೆ ಬಂದಿದ್ದಾರೆ, ಜನ ಇಂಪ್ರೂವ್ ಆಗಿದ್ದಾರೆ. ಸೊ ಇಟ್ ಡಿಪೆಂಡ್ಸ್ ಅವರು ಎಷ್ಟು ವರ್ಷದಿಂದ ಡಿಪ್ರೆಷನಿಂದ ಅಲ್ಲಿದ್ದಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್.